ಕರ್ನಾಟಕ ರಾಜ್ಯದ ಏಕೈಕ ವಿಕಲಚೇತನರ ಚಾನೆಲ್ ವಿಕಲಚೇತನರ ವಾರ್ತೆ. ಪ್ರತಿದಿನ ತಪ್ಪದೇ ವೀಕ್ಷಿಸಿ, ಲೈಕ್ ಮಾಡಿ. ಸೈಡಿ ಬರ ಹಂಗೆ ಸೈಡಿ ಬರೋಣ ಹೋಗ್ಲಣ. ಸಾವಕಾಶವಾಗಿ ಕೂತ್ಕೋಬೇಕು. ಅಷ್ಟೇ ಹೋಗಕ್ಕೆ ಎಲ್ಲರಿಗೂ ಅಸ್ತಿತ್ವಕ್ಕೆ ಬಂತು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ತಾಲೂಕಿನಾದ್ಯಂತ ಪ್ರತಿ ಗ್ರಾಮ ಪಂಚಾಯತಿಗೊಬ್ಬರಂತೆ VRW ಅಂದರೆ ವಿಲೇಜ್ ರಿಹ್ಯಾಬಿಲೇಷನ್ ವರ್ಕರ್ ಅಂತೇಳ್ಬಿಟ್ಟು ನೇಮಕ ಮಾಡಿ ಸರ್ಕಾರ ಅವರಿಗೆ ಒಂದು ಕೆಲಸವನ್ನು ಕೊಟ್ಟಿದೆ. ಗೌರವಧನ ಆಧಾರದ ಮೇಲೆ ಅವರಿಗೆ ಮಾಸಿಕವಾಗಿ 9,000 ರೂಪಾಯಿ ಗೌರವಧನ ಸರ್ಕಾರ ಈಗ ಪಾವತಿ ಮಾಡ್ತಾಯಿದೆ. ಮತ್ತು ತಾಲೂಕು ಮಟ್ಟದಲ್ಲಿ MRW ಅಂತ ನಾನಿರ್ತೀನಿ ತಾಲೂಕು ಪಂಚಾಯತಿಲಿ, ನಮಗೆ 15,000 ರೂಪಾಯಿ ಗೌರವಧನ ಸರ್ಕಾರ ನೀಡುತ್ತೆ. ಅಷ್ಟೇ ಅಲ್ಲದಲ್ಲೇ ಪುರಸಭೆಯಲ್ಲೂ ಕೂಡ ಕಾರ್ಯಕರ್ತರಿರ್ತಾರೆ. ನಮ್ಮ ಪುರಸಭೆಯಲ್ಲಿ ಖಾಲಿ ಇದೆ, ಕೆಲವಿದೆ ಡಿಸ್ಟ್ರಿಕ್ಟ್ಗಳಲ್ಲಿ ಅದನ್ನು ಭರ್ತಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ರಾಜ್ಯಾದ್ಯಂತ ಸುಮಾರು 6,800 ನಮ್ಮ ವಿಶೇಷಚೇತನ ಪುನರ್ವಸತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ BG ಗೋವಿಂದಪ್ಪನವರು ಆರಂಭಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ವಿಶೇಷಚೇತನರಿಗೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಿತ್ರದುರ್ಗ ಇವರ ವತಿಯಿಂದ ಅನೇಕ ವಿಶೇಷಚೇತನರನ್ನು ಪತ್ತೆ ಹಚ್ಚಿ ಅವರಿಗೆ ಸೂಕ್ತ ಸಾಧನ ಸಲಕರಣೆಗಳನ್ನು ವಿತರಿಸುತ್ತಿರುವುದು ಅತ್ಯಂತ ಸಂತೋಷದಾಯಕ ವಿಷಯ. ನಾನು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಹೆಚ್ಚಿನ ವಿಶೇಷಚೇತನರ ಸೌಲಭ್ಯಗಳನ್ನು ಕೊಡಿಸುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ತಾಲೂಕು ಉಪ ತಹಸೀಲ್ದಾರರಾದ ರೇಣುಕಮ್ಮ, ತಾಲೂಕು ವೈದ್ಯಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಸಂಜಯ್ ಹಾಗೂ ನವೀನ್ ಕುಮಾರ್, ಕರಿಯಪ್ಪ, ಅಂಜಿನಪ್ಪ, ತಾಲೂಕು ಪಂಚಾಯತಿ ಹಾಗೂ ತಾಲೂಕಿನ ಎಲ್ಲ ವಿಶೇಷಚೇತನ ಪುನರ್ವಸತಿ ಕಾರ್ಯಕರ್ತರು, ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಲಚೇತನ ಫಲಾನುಭವಿಗಳ ಪೋಷಕರು, ವಿಕಲಚೇತನರು ಈ ಸಂದರ್ಭದಲ್ಲಿ ಹಾಜರಿದ್ದರು.
108ಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ಸಾದಾ ಸೈಕಲ್, ವೀಲ್ ಚೇರ್ಗಳು, ಊರುಗೋಲು ಮುಂತಾದ ಸಾಧನ ಸಲಕರಣೆ ವಿತರಿಸಲಾಯಿತು.